ತಾಳು ಹೋಗೋದು ಹೋದ್ಲು 2,000 ರೂಪಾಯಿ ದುಡ್ಡನ್ನ ಇಕ್ಕೋಗಿಲ್ಲ. ಈ ಗೃಹಲಕ್ಷ್ಮಿ ದುಡ್ಡು ಬೇರೆ ಬತ್ತೈತಿ. ತಕೊಂಡು ಬಚ್ಚಿಕೊಂಡು ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಊರ್ಗೆ ಹೋಯ್ಯವಳಿ. ನಾನು ತಂಗ ನೋಡಿರೆ ಒಂದ್ ಬಿಡ್ಗಾಸು ದುಡ್ಡಿಲ್ಲ. ಏನ್ ಮಾಡೋದು? ನಾನ್ ಫೋನ್ ಮಾಡಿರೆ ಫೋನೇ ಎತ್ತಲ್ಲ ಹಾಳ್ದಳು. ಛೇ, ನಂಗೆ ಒಂದ್ ತಲೆನೇ ಓಡ್ತಿಲ್ಲ. ಒಂದ್ ಐಡಿಯಾ. ರಂಗಜ್ಜ ಹೋಗ್ತಾವನೆ ಹೆಂಗಾದ್ರೂ ಕರೆದ್ಬಿಟ್ಟು ಒಳ್ಳೆ ಮಾತಾಡಿ ನೈಸ್ ಮಾಡಿ ಒಂದ್ 5,000 ರೂಪಾಯಿ ನನ್ನ ದುಡ್ಡು ಕಿತ್ಕೋಬೇಕು. ಅವ್ನು ಹೋದ್ರು ಹೋಗ್ಲಿ. ರಂಗಜ್ಜ ರಂಗಜ್ಜ ಓ ರಂಗಜ್ಜ. ಏನಲ್ಲ ಪಾಪ? ಬಾಯಿಲಿ ನಿಂಗೇನೋ ಒಂದ್ ಹೇಳ್ಬೇಕು. ಅಲ್ಲ ಕಣ್ಲ, ನಾನ್ ಶಿರಾಕ್ ಹೋಗನ್ನ ಕರ್ದು ಏನೋ ಹೇಳ್ಬೇಕನ್ನದ್ ಏನ್ ಹೇಳು ರಪ್ಪನ. ನಾನು ಮನೆಗೆ ಐಟಮ್ ತಕೊಂಡ್ಬರ್ಬೇಕು ಹೋಗಿ. ನಾನ್ ಬರ್ಲೆ ಈ ನಿನಗೆ ಯಾತನ ಸಹಾಯ ಆಗ್ತೈತಿ. ಬೇಡ ಕಣ್ಲ ಪಾಪ, ಏನ್ ಬರ್ಬೇಡ ನೀನು. ನಾನು ಒಬ್ನೇ ಹೋಗಿ ತಕೊಂಬರ್ತೀನಿ ಹೇಳು. ಯಾ ತಗೋಬತ್ತೀಯ? ಯಾಕ ತಕೊಂಡ್ಲ ಎಲ್ಲರೂ ಹೇಳಕತ್ತೈತಿ. ರಂಗಜ್ಜ ಬೈಕಂದಂಗೆ ಒಂದ್ 5,000 ರೂಪಾಯಿ ದುಡ್ಡು ಕೊಡ್ತೀಯ? ಅಲ್ವಲ್ಲ ಚಂದ್ರಪ್ಪ, ನಿನ್ಗೆ ಏನಾನ ಮಾನ ಮರ್ಯಾದೆ ಐತಂದ್ಲ ಹೋಗಿ ನನ್ನನ್ ಕೇಳ್ತೀಯ. ನಾನೇ ಸಾಲ ಮಾಡ್ಕೊಂಡು ಯಾತ ಮನೆಗೆ ಐಟಮ್ ತರ್ಬೇಕಂತಂದು ಹೋಗ್ತಿದ್ದೀನಿ. ನಮ್ಮ ಅಜ್ಜಿ ಬೈತೈತಿ ಯಾವಾಗ್ಲೂ. ತಂದಿಲ್ಲ ಇತ್ತಂದಿಲ್ಲ ಅಂತಂದು ಮನೆಗೆ ಯಾತ ಅನ್ನೋದಿಲ್ಲ, ಎಲ್ಲ ಖಾಲಿ ಆಗೈತಿ. ತರನಿ ಅಂತಂದು ನಾನ್ ಸಾಲ ಮಾಡ್ಕೊಂಡು ತಗೊಂಡು ಹೋಗ್ತಿದೀನಿ. ನೀವ್ ನೋಡಿ ನನ್ನನ್ನ 5,000 ರೂಪಾಯಿ ದುಡ್ಡು ಕೇಳ್ಸಲ್ಲ. ನೀವ್ ಒಂದೇಟು ಮಾನ ಮರ್ಯಾದಿಲ್ಲಪ್ಪ. ನೀನೇನೋ ಬೈತಿ ಅತ್ತ, ಏನ್ ಮಾಡೋಣ? ಅಲ್ವಲ್ಲ ನಿಮ್ಗೆ ಒಂದೇಟು ನಾಶಕ ಆಗಲ್ಲ ಒಂದೇಟು. ಏನಾಯ್ತು ನೋಡು, ಹೆಂಗ್ ಬೆಳೆಸ್ಕೊಂಡಿದ್ದು ಮಯ್ಯ. ಹೋಗಿ ಕೂಲಿ ಮಾಡ್ಕೊಂಡು ತಿನ್ನು. ದುಡ್ಕೊಂಡು ದಿನ ಕೂಲಿಗೆ ಹೋದ್ರು ಒಬ್ಬರ ಹತ್ರ ಕೈ ಕಷ್ಟಂಗೆ ಮನೆಗೆ ಇರ್ಬೋದಲ್ಲ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಕೂಲಿ ಮಾಡ್ಕೊಂಡು ತಿಮ್ಮಾರು ಎಷ್ಟೋ ಚೆನ್ನಾಗಿ ಬದುಕ್ತಾವ್ರಪ್ಪ. ನೀನಂತ ಎಲ್ಲರ ಗಲ್ಕಿಸ್ಕೊಂಡು ಬರೀ ದುಡ್ಡು ಕೇಳೋದಾಗ್ತೈತಿ. ಇವಾಗ ಏನು ಇದ್ರ ಕೊಡು, ಇಲ್ಲಾಂದ್ರೆ ಹೋಗು. ನಿನ್ ಬಾಯ್ಕಿಸ್ ಮಣ್ಣಾಕ ಏನು ಗೊತ್ತಾಗಲ್ಲ ನಿನಗೆ. ಹೋಗನ್ನ ಕಲ್ಬಿಟ್ಟು ನೀನೇ ಕಲ್ಬಿಟ್ಟು ನೋಡಿ. ಇವಾಗ ಅಲ್ಲಿ ನಾನು ದುಡ್ಡಿಲ್ಲ ಅಂತಿದಂಗೆ ಸುಮ್ಮನೆ ಕೊಡಂಗಿಲ್ಲ ಕೊಡಿಲ್ಲ ಅಂದ್ರೆ ಹೋಗೋ ಅಂತೆಲ್ಲ. ಅಲ್ಲಿ ಎಷ್ಟೈತಿ ನಿಂತಿದ್ದ ಮತಿ. ಹೋಗು, ಏನ್ ಜನನಪ್ಪ, ದುಡ್ಡು ಕೊಟ್ರೆ ಒಂದು, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು. ಈ ರಂಗದ ಜೊತೆಗೆ ನನ್ನ ಯಾವ ಬೆಳಕಾಳು ಬೇಯಲ್ಲ. ನಾನು ಹೆಂಡತಿ ಹಂಗಾದ್ರು ಮಾಡಿ ತರ್ಸ್ಕೋಬೇಕು. ಚಂದ್ರಪ್ಪ ಏನಣ್ಣ ಯಾಕ ಹಂಗೋಕ್ಯ? ಯಾಕೋ ಒಬ್ನೇ ನಿನ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಲ್ಲ, ಅದಕ್ಕೆ ಕೂಗಿನಪ್ಪ. ಯಾಕೆ ಒಬ್ನೇ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ದ? ಯಾಕೆ ನಿನ್ ಹೆಂಡತಿ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋದ್ಲಂತೆ, ಏನಂದೆ? ನೋಡೋಣ ನನಗೆ ಯಾವನ ಸಿಟ್ಟು ಬಂದ್ರೆ ಅಷ್ಟೇ. ಏನೋ ನಮ್ಮ ಅಕ್ಕಯ್ಯ ಅಂತಂದು ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ನೋಡು. ಅದಕ್ಕೆ ನನ್ನ ಹೆಂಡತಿ ಯಾವ ಜಗಳನೂ ಮಾಡ್ಕೊಂಡು ಹೋಗಿಲ್ಲ, ಏನೂ ಇಲ್ಲ. ಏನೋ ತವ್ರ ಮನೆಗೆ ಹೋಗ್ಬೇಕಂತ ಆಸೆ ಆಗಿದ್ದು ಹೋಗ್ಯಾಳ ಅಷ್ಟೇ. ಯಾವಳು ಹೇಳಿದ್ದು ಯಾವನ್ನ ಹೇಳ್ದ? ಅಲ್ಲ ಕಣ ಚಂದ್ರಪ್ಪ, ಇದು ಒಳ್ಳೆ ಸರಿ ಹೋಯ್ತು. ಅಲ್ಲ, ನಾನು ನನ್ನ ಬಾಯಿ ಮುಚ್ಚಿಸ್ತೀಯ, ನೀನು ಊರವ್ರ ಬಾಯಿ ಮುಚ್ಚಿಸು ನೋಡೋಣ. ಎಷ್ಟು ಮಾತಾಡ್ಕೊಂತಾರ ಗೊತ್ತೇ ನೀನು. ಏನೋ ನೀನ್ ಹೆಂಡತಿಗೆ ಹಿಂಸೆ ಕೊಟ್ಟಂತೆ, ದುಡ್ಡು ಕೊಡೋಂತಿದ್ದಂತೆ, ಯಾಕ ಮನೆಗೆ ಊಟ ಮಾಡ್ಲಿಲ್ವಂತೆ, ಅದಕ್ಕೆ ನಿನ್ನ ಹೆಂಡತಿ ಏನೋ ಸಿಟ್ ಮಾಡ್ಕೊಂಡು ಇಬ್ರು ಜಗಳಾಡ್ಕೊಂಡ್ರಂತೆ, ಅದಕ್ಕೆ ಮನೆ ಬಿಟ್ಟು ಹೋಗ್ಯಾಳಂತ ಮಾತಾಡ್ತಾರಪ್ಪ. ನಾನು ಅದನ್ನ ಕೇಳ್ದೆ, ತಪ್ಪೆ? ನೀನು ಅವ್ರ ಮಾತು ಕೇಳ್ಕೊಂಡು ಬಂತು ನಮ್ದಂತ ಕೇಳ್ಬೇಡ ಅಷ್ಟೇ ನೋಡು. ಅಯ್ಯೋ, ನಿನ್ ವಿಷಯ ಕಟ್ಕೊಂಡು ನನಗೇನು? ಅದ ಹೆಂಗ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಿಗೆ ಹೋದ್ರಂತೆ. ಇವ್ಳು ಮಾಡೋ ಕೆಲ್ಸದಿಂದ ಊರವರೆಲ್ಲ ಆಡ್ಕೆ ಮಂಗಾತು. ಏನ್ ಚಂದ್ರಪ್ಪ, ಏನೋ ನಂದೆ? ಯಾಕೆ ತಮ್ಲಿಲ್ಲ ಹೇಳು. ಏನ್ ಪಿಳ್ಳೆ, ಏನ್ ಚಂದ್ರ ಅಂಕಲ್ ಅಂದೆ? ಇಲ್ಲಿ ನೋಡು, ತಗುದ್ ಬಿಟ್ರೆ ಏನಲ್ಲ ಕೆಂಪಗಾಗ್ಬಿಡ್ಬೇಕು. ಸುಮ್ನೆ ರೇಗಿಸ್ಬೇಡ, ಸುಮ್ನೆ ಹೊಲ್ಟ ಹೋಗು. ಏ ಶೀಲಾ, ನಿನ್ನಿಂದ ಸಣ್ಣ ಸಣ್ಣ ಹುಡುಗರು ಕೂಡ ನನ್ನ ಆಡ್ಸ್ಕೊಂಬಂಗಾದ್ರಲ್ಲ. ಹೆಂಗಾದ್ರೂ ಮಾಡಿ ನಿನ್ ಕೈ ಆದ್ರೂ ಹಿಡ್ದು ಕಾಲಾದ್ರೂ ಹಿಡ್ದು ನಮ್ಮ ಮನೆ ಕರ್ಕೊ ಬರ್ಬೇಕು. ಏನ್ ಮಾಡೋದು ಗೊತ್ತಿಲ್ಲ. ಒಂದ್ ಐಡಿಯಾ ಮಾಡ್ತೀನಿ. ಹೋಗಿ ಗುಂಡಜ್ಜಿ ಹತ್ರನೇ ಫೋನ್ ಮಾಡಿಸ್ತೀನಿ. ಗುಂಡಜ್ಜಿ ಹತ್ರ ಫೋನ್ ಮಾಡಿಸಿದ್ರೆ ಯಾವ್ದು ಎಲ್ಲಿದ್ರು ಬರ್ಬೇಕು. ಗುಂಡಜ್ಜಿ ಕೈಯ ಕಾಲ ಇಟ್ಕೊಂಡು ಆ ಅಜ್ಜಿ ಮಾತಂದ್ರೆ ಕೇಳ್ತಾಳೆ. ಹಂಗೆ ಮಾಡ್ತೀನಿ.